ಹಾಯ್ ವೀಕ್ಷಕರೇ, ನಮಸ್ಕಾರ. ಆರ್ಟ್ ಆ್ಯಂಡ್ ಕುಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಸ್ಪೆಷಲ್ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಇಲ್ಲಿ ನಾನು 1/4 ಕಪ್ಪಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ಬೆಲ್ಲ, 1 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಅಥವಾ ಪುಟಾಣಿ, 1 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ, 1 ಟೇಬಲ್ ಸ್ಪೂನಷ್ಟು ಎಳ್ಳು, 1 ಟೇಬಲ್ ಸ್ಪೂನಷ್ಟು ತುಪ್ಪ. ಇಲ್ಲಿ ನಾನು ಶೇಂಗಾನ ಹುರಿದ್ಕೊಂಡ್ಬಿಟ್ಟು ಈ ರೀತಿಯಾಗಿ ತುಂಡುಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ, ಹಾಗೆಯೇ 1 ಸಣ್ಣ ಕಪ್ಪಾಗಷ್ಟು ನೀರು. ಈಗ ಮಾಡೋ ವಿಧಾನನ ನೋಡೋಣ. ಒಂದು ಬಾಣಲೆ ತಗೊಳ್ಳಿ, ಬಾಣಲೆಯಲ್ಲಿ ಅಕ್ಕಿನ ಹಾಕ್ಕೊಳ್ಳಿ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ನೋಡಿ, ಇದು ಇವಾಗ ಆಗಿದೆ. ಸೊ ತುಂಬಾ ಹೊತ್ತೋಗ್ಬಾರ್ದು, ಇಲ್ಲಾಂದರೆ ತಂಬಿಟ್ಟು ಒಂದು ಸ್ವಲ್ಪ ವಾಸನೆ ಬಂದುಬಿಡುತ್ತೆ. ಸೊ ಈ ರೀತಿಯಾಗಿ ಮೀಡಿಯಮ್ ಆಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಇವಾಗ ತಣಿಯಕ್ಕೆ ಬಿಡಿ. ಇವಾಗ ಅದೇ ಬಾಣಲೆಯಲ್ಲಿ ನಾವು ಎಳ್ಳನ್ನು ಹುರ್ಕೊಳ್ಳೋಣಂತೆ. ಸೊ ಇದು ಕೂಡ ಅಷ್ಟೇ, ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ನೋಡಿ ಇವಾಗ ಆಗಿದೆ. ಇದನ್ನು ಕೂಡ ಸೈಡ್ ಇಟ್ಕೊಳ್ಳೋಣಂತೆ. ಇವಾಗ ನೆಕ್ಸ್ಟು ಬೆಲ್ಲನ ಹಾಕಬೇಕು. ಸೊ ಬೆಲ್ಲನ ಹಾಕಿಬಿಟ್ಟು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ಇದನ್ನು ಇವಾಗ ಬೆಲ್ಲದ ಪಾಕ ಮಾಡ್ಕೊಳ್ಬೇಕು. ಇದನ್ನು ಕುದಿಯೋಕ್ಕೆ ಬಿಡೋಣ. ಬೆಲ್ಲದ ಪಾಕ ಆಗೋಷ್ಟರಲ್ಲಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣಂತೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ಳಿ, ಪುಟಾಣಿ ಅಥವಾ ಹುರಿಗಡಲೆ ಇವೆರಡನ್ನು ಹಾಕಿಬಿಟ್ಟು ಇವಾಗ ಇದನ್ನು ರುಬ್ಕೋಬೇಕು. ಇದನ್ನು ನೀರು ಹಾಕ್ದೇನೆ ತುಂಬ ಸಣ್ಣಕ್ಕೆ ರುಬ್ಕೋಬೇಕು. ಇವಾಗ ಹುರಿದಿಟ್ಕೊಂಡಿರೋ ಎಳ್ಳಿದೆ ಅಲ್ವಾ, ಇದ್ರ ಮೇಲೆ ನಾವು ಪುಡಿ ಮಾಡಿಟ್ಕೊಂಡಿರೋ ಮಿಶ್ರಣವನ್ನು ಜರಡೆ ಮಾಡಿ ಹಾಕ್ಕೊಳ್ಳಿ. ಯಾಕಂದರೆ ತರಿ ತರಿ ಇದ್ದರೆ ಉಂಡೆ ಚೆನ್ನಾಗಿ ಬರಲ್ಲ. ಸೊ ಅದರಿಂದ ಈ ರೀತಿಯಾಗಿ ಜರಡೆ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಬರುತ್ತೆ. ಹಾಗೆಯೇ ಹುರಿದಿಟ್ಕೊಂಡಿರೋ ಶೇಂಗಾ, ಒಣ ಕೊಬ್ಬರಿ, ಏಲಕ್ಕಿ ಪುಡಿ, ಹಾಗೆಯೇ ತುಪ್ಪ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇದು ಬೆಲ್ಲದ ಪಾಕ ಆಗಿದೆ. ಇದು 1 ಸ್ಟ್ರಿಂಗ್ ಅಷ್ಟು ಆದರೆ ಆಯಿತು. ಬೇರೆ ಉಂಡೆಗಳು ಮಾಡ್ಕೋತೀವಲ್ಲ, ಅದೇ ಹದದಲ್ಲಿ ಬೆಲ್ಲದ ಪಾಕನ ಮಾಡ್ಕೋಬೇಕು. ಸೊ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ಳಿ. ಎಲ್ಲ ಒಂದೇ ಸತಿ ಹಾಕಿಬಿಟ್ರೆ ಒಂದು ಕಡೆ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಬಿಟ್ಟು ಬ್ಯಾಚಸ್ ಥರ ಮಾಡಿಕೊಂಡು ಕಲಿಸ್ಕೋಬೇಕು. ಇವಾಗ ಇದನ್ನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳಿ. ಇದು ಬಿಸಿ ಇದ್ದಾಗೇ ಕಟ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಕೈ ಒಂದು ಸ್ವಲ್ಪ ಬಿಸಿ ಅನಿಸಿದ್ರೆ ಕೈಗೆ ತುಪ್ಪ ಹಾಕ್ಕೊಳ್ಳಿ, ಆವಾಗ ಬಿಸಿ ಅನಿಸಲ್ಲ. ನಿಮಗೆ ಈ ರೀತಿ ಉಂಡೆ ಕಟ್ಟಕ್ಕೆ ಬರಲ್ಲ ಅಂದ್ರೂ ಬರ್ಫಿ ಥರ ಕೂಡ ಕಟ್ ಮಾಡ್ಕೋಬಹುದು. ಆದರೆ ಶಿವನಿಗೆ ಉಂಡೆನೇ ಪ್ರಿಯ. ಹಾಗೆಯೇ ಇದು ನೋಡಿ, ತುಂಬಾ ಸುಲಭವಾಗಿ ಮಾಡ್ಬೋದು, ಬೇಗನೆ ಆಗಿಬಿಡುತ್ತೆ, ಹಾಗೆಯೇ ಚೆನ್ನಾಗಿ ಬರುತ್ತೆ ಉಂಡೆಗಳು. ನೋಡಿದ್ರಲ್ಲ ವೀಕ್ಷಕರೇ, ಶಿವರಾತ್ರಿ ಹಬ್ಬದ ವಿಶೇಷ ತಿಂಡಿ ತಂಬಿಟ್ಟು ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಆರ್ಟ್ ಆ್ಯಂಡ್ ಕುಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಶಿವರಾತ್ರಿ ಹಬ್ಬದ ಶುಭಾಶಯಗಳು.